ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್. ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ ಆ ಪೈರಸಿಯ ವಿರುದ್ಧದ ಯುದ್ಧದಲ್ಲಿ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಮಾತಿತ್ತು. ಈಗ ಆ ಕೆಲಸ ನೀವು ಮಾಡಿದೀರಾ ಅನ್ಕೋತೀವಿ. ಪೈರಸಿ ಅಂತ ಬಂದಾಗ ಸರ್, ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದು ಅಲ್ಲಿ. ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಆಗಕ್ಕಾಗತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದ್ರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬಾ ಜನಕ್ಕೆ ಸಾಯಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಅದು ನಿಮ್ಮ ಆಲೋಚನೆ. ನೀವು ಹೋಗಿ ಹುಡುಕಿ ಸಿಗುತ್ತೆ. ಈಗ ಬಂದಾಗಿದೆ ಒಳಗಡೆ. ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್. ನಾವು ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ. ಬಟ್ ಏನಾಗುತ್ತೆ, ಸಮ್ಟೈಮ್ಸ್ ಅವ್ರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಎಲ್ಲರೂ ಅವ್ರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗಲೂ ಬಂದು ಸೇರ್ಕೊಂಡಾಗ ಆಗುತ್ತೆ. ಬಟ್ ನನ್ನ ಪ್ರಕಾರ ಸರ್, ಬರೀ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ. ಧ್ವನಿ ಎತ್ತಬೋದಷ್ಟೇ. ಎಲ್ಲೋ ಒಂದು ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು. ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ಲವೇ ಇಲ್ಲ ಸರ್. ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಒಂದು ಉತ್ತರ ಇರುತ್ತೆ. ಬಟ್ ಹೋಗೋ ರೂಟಲ್ಲಿ ಹೋಗ್ಬೇಕಷ್ಟೇ ನಾವು. ನಮಸ್ತೆ, ಲೋಕೇಶ್, ನ್ಯೂಸ್ ಫಸ್ಟ್ ಇಂದ. ಸರ್, ನೀವು ನಿರೀಕ್ಷೆ ಮಾಡಿದಷ್ಟು ಈ ಸಿನಿಮಾ ಖುಷಿ ಕೊಟ್ಟಿದೆ ನಿಮಗೆ ಅಂತ. ಮತ್ತೊಂದು, ಒಂದು ವೇದಿಕೆನಲ್ಲಿ ಆಡಿದಂಥ ಮಾತು ಈ ಸಿನಿಮಾಗೆ ಒಂದಷ್ಟು ನೆಗೆಟಿವ್ ಆಗಿ ಕನ್ವರ್ಟ್ ಆಯ್ತಾ ಅಂತ. ಯಾಕಂದ್ರೆ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಸೋಷಿಯಲ್ ಮೀಡಿಯಾ ಮೊನ್ನೆ ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ. ನೀವು ಎರಡೆರಡು ಮೂರು ಕ್ವಶನ್ ಒಟ್ಟಿಗೆ ಕೇಳ್ತೀರಿ, ಒಂದೊಂದೇ ಕೇಳಿ ಅಲ್ಲ. ಖುಷಿ ಫಸ್ಟ್ ಒಂದು ಪರ್ಸನ್ ನೀವೇ ಕನ್ಫ್ಯೂಸ್ ಮಾಡ್ಬಿಡ್ತೀರಾ. ನನಗೆ ನೀವು 5 ಕ್ವಶನ್ ಕೇಳಿಸೋಳಗೆ ಮೊದಲನೇ ಮರ್ತೋಗ್ಬಿಡ್ತೀನಿ ನಾನು. ಒಂದು ಕ್ವಶನ್ ಕೇಳಿ ಫಸ್ಟ್. ನೀವು ನಿರೀಕ್ಷೆ ಮಾಡಿದಷ್ಟು ಖುಷಿ ಕೊಟ್ಟಿದೆ ಸರ್ ಈ ಸಿನಿಮಾ ಅಂತ? ನಾನು ಯಾವತ್ತು ನಿರೀಕ್ಷೆ ಕಮ್ಮಿ ಕೆಲಸನೇ ಮಾಡಲ್ಲ. ಅದ್ರಲ್ಲಿ ಖುಷಿ ಯಾಕೆ ಕಮ್ಮಿ ಒಪ್ಕೊಂಡ್ಲಿ ನಾನು? ಅಷ್ಟೇ ಮಾಡ್ತೀನಿ, ಅಷ್ಟೇ ತೊಗೊಂಡೋಗ್ತೀನಿ ಸರ್. ಕೊಡ್ತಾರೆ ನನ್ನ ಫ್ಯಾನ್ಸ್ ಅಂತ ಅಂತಲ್ಲ. ಕನ್ನಡ ಚಿತ್ರರಂಗದ ಬಗ್ಗೆ ನಮ್ಗೆ ಕೇಳಿ, ಇದ್ರೊಳಗಡೆ ಒಂದು ಕರೆ ಮಾಡಿ, ನಾನು ಎಲ್ಲರೂ ಸಿನಿಮಾ ಅಂತ ಇರ್ಬೇಕಾದ್ರೆ ನೀವು ಒಂದು ಯೋಚನೆ ಮಾಡಿ, ನಾನು ವಿಜಯ್ಗೆ ಕೊಟ್ಟಿದ್ದು ಕೇವಲ 15ರಿಂದ 16 ದಿನಗಳ ಕಾಲ ಒಂದು ಕತೆ ಬರೆಯೋಕ್ಕೆ. ಆ 16 ದಿನಗಳ ಕಾಲ ಆದಮೇಲೆ 1 ಮಂತ್ ಪ್ರಿಪರೇಷನ್ಗೆ ಕೊಡ್ತೀವಿ. ವಿತಿನ್ 1.5 months ಪ್ರಿಪೇರ್ ಆಗಿಬಿಟ್ಟು ನಾವು ಶೂಟಿಂಗ್ ಹಿಡಿದೋಗ್ತೀವಿ. ಅಷ್ಟು ಕ್ವಿಕ್ಕಾಗಿ ಮಾಡೋದಾಗ್ಲೂ, ಅಷ್ಟು ಫಾಸ್ಟಾಗಿ ಬಂದಿರೋಂಥ ಸ್ಕ್ರೀನ್ ಪ್ಲೇ ಇದು, ಅಷ್ಟು ಫಾಸ್ಟಾಗಿ ಬಂದಿರೋ ಡೈಲಾಗ್ ಇದು, ಅಷ್ಟು ಫಾಸ್ಟಾಗಿ ಬರೆದಿರೋ ಒಂದೊಂದು ಪಾತ್ರ ಇದು. ಇದೇ ಮ್ಯಾಕ್ಸ್ ಮಾಡಿದಾಗ ಕತೆ ಹೇಳಿದ್ಮೇಲೆ 8 ತಿಂಗಳು ಕೂತಿದ್ವಿ ನಾವು. ಈ ಟೈಮಲ್ಲಿ ಇಷ್ಟೇ ದಿನಗಳು ಕೂತಿದ್ವಿ. ಏನಕ್ಕಂದ್ರೆ ಈ ಟೈಮಲ್ಲಿ ಬರಬೇಕು, ಈ ವರ್ಷ ಇಲ್ಲಾಂದ್ರೆ ಒಂದು ಸಿನಿಮಾ ಇಲ್ದೇ ಆಗೋಗುತ್ತೆ, ಒಂದು ಬರಬೇಕಾಗುತ್ತೆ ಅಂದಾಗ ಪ್ರತಿಯೊಬ್ಬರು ಸ್ಪಂದಿಸಿದ್ದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಂಡ್ರೆ ವಿತಿನ್ ದಿಸ್ ಲಿಮಿಟೆಡ್ ಟೈಮ್ ಕೊಟ್ಟಂಥ ಕ್ವಾಲಿಟಿ ಇದು. ಇದೇ ವಿಜಯ್ಗೆ ಈಗ ಕರೆದ್ಬಿಟ್ಟು ನಾನು ಮುಂದೆ ಒಂದು ಸಿನಿಮಾ ಮಾಡೋಣ, ಬಟ್ ಟೈಮ್ ತಗೊಳ್ಳಿ, ಆರಾಮಾಗಿ ಮಾಡೋಣ ಅಂತ ಬಂದರೆ ಯಾವ ರೀತಿ ಕೊಡ್ಬೋದು ಇದೇ ಟೀಮ್? ಇಸಂಟ್ ಇಟ್? ಈಗ ರಜನೀಶ್ ಹೇಳ್ತಾ ಇದ್ರು, ಅವ್ರು ಹೇಳಿದ್ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ, ಅವ್ರು ಯಾವತ್ತೂ ಇಷ್ಟು ಫಾಸ್ಟಾಗಿ RRನ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಾಡೇ ಇಲ್ಲ ಅವರು. ಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ಒಂದೂವರೆ ತಿಂಗಳು ಮಿನಿಮಮ್ ಬೇಕು ಅವರಿಗೆ. 1.5 ತಿಂಗಳು ಮಿನಿಮಮ್ ಬೇಕು. ಬರೀ DTS ಅನ್ನೋದಕ್ಕೆ 1 ವಾರ ಅಂತ 10 ದಿನ ಬೇಕಾಗುತ್ತೆ ಫೈನಲ್ ಮಿಕ್ಸಿಂಗ್ಗೆ. ಎವ್ರಿಥಿಂಗ್ ಪುಟ್ ಟುಗೆದರ್ ವಿತಿನ್ 20 ಲೈಕ್ 19 to 20 ಡೇಸ್ ಅಂತ. ಇಟ್ಸ್ ಅ ಚಾಲೆಂಜ್. DOP ಇವ್ರಿಗೆ ಹೇಳಿದ್ರು, ಹೊಗಳ್ತಾ ಇದ್ರು ಎಷ್ಟು ಅದ್ಭುತವಾಗಿ ಮಾಡಿದಾರಂತ. ಒಬ್ಬ DOPಗೆ ಬೇರ್ ಮಿನಿಮಮ್ ಒಂದು ದೊಡ್ಡ ಸೆಟ್ಟಲ್ಲಿ ಲೈಟಿಂಗ್ ಮಾಡಬೇಕು ಅಂದರೆ ಒಂದು 2 to 3 hours ಬೇಕು. ಅದಾದ್ಮೇಲೆ ಫಾಸ್ಟಾಗಿ ಹೋಗ್ತಾ ಹೋಗುತ್ತೆ. ಅವ್ರಿಗೆ ಸಿಗ್ತದಿದೆ ಅರ್ಧ ಗಂಟೆ ಹೋಲ್ ಸೆಟ್ನ ಲೈಟ್ ಮಾಡೋಕ್ಕೆ. ಯಾಕಂದರೆ ಹಿಂದಿನ ದಿನ ಬೇರೆ ಕಡೆ ಶೂಟಿಂಗಲ್ಲಿದ್ದೀವಿ. ಎಷ್ಟೋ ಸಲ ಇವ್ರು ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ 2 ಗಂಟೆ ಆದರೂ ಇನ್ನೊಂದು ಸೆಟ್ಟಿಗೆ ಹೋಗಿ ಲೈಟಿಂಗ್ ಮಾಡಿ ಅಲ್ಲೇ ಮಲ್ಕೊಂಡು ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ಯಾರ. ಸೊ ದಟ್ ಇಸ್ ಅ ಕೈಂಡ್ ಆಫ್ ಸ್ಪೀಡ್ ಎವ್ರಿಬಡಿ ವರ್ಕ್ ಅಂದಾಗ. ಆ ಸ್ಪೀಡಲ್ಲಿ ಬರುವಂಥ ಕ್ವಾಲಿಟಿ ಏನು? ನಿಮಗೆ ತುಂಬ ಹೊಟ್ಟೆ ಹಸ್ಕೊಂಡು ಒಂದು ಮನೆಗೆ ಹೋಗಿರ್ತೀರಿ ಸರ್, ಹೋದಾಗ ತುಂಬ ಹೊಟ್ಟೆ ಹಸ್ತದೆ, ನನಗೆ ಏನು ಮಾಡ್ತೇವೆ ಗೊತ್ತಿಲ್ಲ, ಒಂದು ಅರ್ಜೆಂಟಾಗಿ ಮಾಡೋದಾಗ ಆ ಟೈಮಲ್ಲಿ ಅದ್ಭುತವಾಗಿ ಒಂದು ರೈಸು ರಸಂ ಮಾಡಿಕೊಟ್ಟಾಗ ಅದು ಕೂಡ ತೃಪ್ತಿ ಇದೆಯಲ್ಲ ನಿಮಗೆ. ಆ ಟೈಮಿಗೆ ಅಷ್ಟು ಸ್ಪೀಡಾಗಿ ನೀವು ಹೊಟ್ಟೆ ತುಂಬಿಸಿದ್ರಂದ್ರೆ ಅದೇ ಸರಿ ಸಿನಿಮಾ.